ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಸ್ ಇದೆ ಚಾನಲ್. ನಾನು ಹರ್ಷಿತಾ. ಏನಿದು ಹೊಸ ಬ್ಯಾಗ್ ಅಂತ ನೋಡ್ತಿದ್ದೀರಾ? ಬ್ಯಾಗ್ ಅಲ್ಲ, ವ್ಯಾನಿಟಿ ಬ್ಯಾಗ್ ಅಲ್ಲ, ಲೆಗೇಜ್ ಬ್ಯಾಗ್ ಅಲ್ಲ, ಹೊಸ ವಸ್ತು. ನಿಜವಾಗ್ಲೂ ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಮಕ್ಕಳಿಗೆ ಅಂತ ತಗೊಂಡಿರುವಂತ ಹೊಸ ಮ್ಯಾಟು. ವಾವ್, ಎಷ್ಟು ಸಖತ್ತಾಗಿದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಈ ಮ್ಯಾಟ್ನ ನಾನು ಬ್ಯಾಂಗ್ಳೂರಲ್ಲಿ ಡಿಮಾರ್ಟ್ ಅಲ್ಲಿ ತಗೊಂಡು ಬಂದಿದ್ದು. ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇಲ್ಲಿ ಒಂದು ಪಾಕೆಟ್ ವ್ಯವಸ್ಥೆ ಕೂಡ ಇದೆ. ಅಂತಂದ್ರೆ ನೀವೇನಾದ್ರೂ ಹೊರಗಡೆ ಹೋದಾಗ, ಟ್ರಕ್ಕಿಂಗ್ ಅಥವಾ ಟ್ರಿಪ್ ಹೋದಾಗ ಇದನ್ನ ತಗೊಂಡೋದ್ರೆ, ಮಕ್ಳ ಜೊತೆ ಹೋದಾಗ, ಫ್ಯಾಮಿಲಿ ಟ್ರಿಪ್ ಹೋದಾಗ್ಲೂ ತಗೊಂಡೋದ್ರೆ ಏನಾದ್ರೂ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳಿ ಇದು ಪಾಕೆಟ್ ಇದೆ. ಮಲ್ಬೇಕಾದ್ರೆ ಫೋನ್ ಏನಾದ್ರು ಇಟ್ಕೊಳ್ಳೋಕೆ ಆ ಥರ. ಅದರ್ವೈಸ್ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಸೈಡ್ ಏನಿದೆ, ಡಬಲ್ ಸೈಡ್ ಬೇಕಾದ್ರೆ ಹಾಕೋಬಹುದು. ನಿಮ್ಗೆ ಯಾವ ಸೈಡ್ ಬೇಕು ಆ ಸೈಡ್, ಬಟ್ ಈ ಸೈಡ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಯೂಸ್ಫುಲ್ ಅನಿಸ್ತು. ಹಾಗಾಗಿ ನಿಮಗೂ ಕೂಡ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಿದ್ದೀನಿ. ಹೀಗೇ ನಿಮಗೆ ತುಂಬಾ ಹಲವಾರು ಇಂಟ್ರೆಸ್ಟಿಂಗ್ ವಸ್ತುಗಳ ಬಗ್ಗೆ, ಹಾಗೇನೆ ಮಕ್ಕಳಿಗೆ ಬೇಕಾದಂಥ ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೇನಾದ್ರೂ ಈ ವಸ್ತು ಇಷ್ಟ ಆಗಿತ್ತು, ಮುಂದಿನ ವಿಡಿಯೋಸ್ ಕೂಡ ಇಷ್ಟ ಆಗುತ್ತೆ ಅನ್ನೋದಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನೆಲ್ ಮಾನಿಟೈಸೇಷನ್ ಆಗಬೇಕು ಇನ್ನು 1 ಮಂತಲ್ಲಿ. ಹಾಗಾಗಿ ಆದಷ್ಟು ವಿಡಿಯೋಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಿಮಗೆ ನಮ್ಮ ಮನೆಯಲ್ಲಿರುವಂಥ ಇನ್ನೊಂದಷ್ಟು ಮಕ್ಕಳಿಗೆ ಯೂಸ್ಫುಲ್ ಆಗುವಂಥ ವಸ್ತುಗಳನ್ನ ನಿಮಗೆ ತೋರಿಸ್ತೀನಿ. ನಮ್ಮ ಮನೆಯಲ್ಲಿರುವಂಥ ಮಿನಿ ಲೈಬ್ರರಿ ಅಂತಲೇ ಅನ್ಬೋದು. ಮಕ್ಕಳಿಗೆ ಅಂತ ಹೇಳಿ ನಾನು ರೂಮಲ್ಲಿ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಈ ಸ್ಟ್ಯಾಂಡ್ ಬಂದು ಬಿಸ್ಲರಿದು. ನಮ್ಮ ಮನೆಯಲ್ಲಿ ನಮ್ಮ ಮೈದುನ ಬಂದು ಬಿಸ್ಲರಿ ವಾಟರ್ ಕ್ಯಾನ್ ಸಪ್ಲೈ ಮಾಡ್ತಾರೆ, ಅಂದರೆ ಡಿಸ್ಟ್ರಿಬ್ಯೂಷನ್ಸ್ ಮಾಡೋದ್ರಿಂದ. ಗೋಡೌನ್ ಶಿಫ್ಟ್ ಆದಾಗ ಈ ಸ್ಟ್ಯಾಂಡ್ ಉಳ್ಕೋತು ಅಂತ ಹೇಳಿ ರಿಮೈನಿಂಗ್ ಸ್ಟ್ಯಾಂಡ್ನ ಕೊಟ್ಟರು. ಅದನ್ನು ನಾನು ಈ ರೀತಿ ಯೂಸ್ ಮಾಡಿಕೊಂಡೆ. ಇದರಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಟೋರಿ ಬುಕ್ಸ್ ಎಲ್ಲ ಇಟ್ಟಿದ್ದೀನಿ ಮಕ್ಕಳಿಗೆ ಅಂತ ಹೇಳಿ. ಇದು ಅವ್ರ ತಾತ ತಂದು ಕೊಟ್ಟಿದ್ದಂಥ ಪುಸ್ತಕ, ಇಂಡಿಯನ್ ಮೈಥಾಲಜಿ ಬುಕ್ಸ್ ಅಂತ. ಇದರಲ್ಲಿ ಸುಮಾರು ಏನಿಲ್ಲ ಅಂದರೂ ಒಂದು 20 ಸ್ಟೋರೀಸ್ ಮೇಲ್ಗಡೆ ಇದೆ. ನಾನು ಆಲ್ಮೋಸ್ಟ್ ಒಂದು 10 ಸ್ಟೋರೀಸ್ ಅವನಿಗೆ ಟೈಮ್ ಆದಾಗ ಹೇಳ್ಕೊಟ್ಟಿದ್ದೀನಿ. ನಿಂಗೆ ಯಾವ ಸ್ಟೋರಿ ಇಷ್ಟ ಆಗಿತ್ತು ಇದರಲ್ಲಿ? ದುರ್ಗಾ ಸ್ಟೋರಿ ಇಷ್ಟ ಆಗಿತ್ತಾ? ಇದರಲ್ಲಿ ಅವನಿಗೆ ದುರ್ಗಾ ಸ್ಟೋರಿ ಇಷ್ಟ ಆಗಿತ್ತಂತೆ ವೀಕ್ಷಕರೇ. ತುಂಬಾ ಚೆನ್ನಾಗಿದೆ ಬುಕ್ಕು, ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಬುಕ್ಸ್ನ ತೊಗೋಬೋದು. ಹಾಗೆಯೇ ಇಲ್ಲಿ ಸುಮಾರು ಬುಕ್ಸ್ ಇದೆ. ಟ್ರೈನ್ದು, ಫಾಲೋ ದ ಲೆಟರ್ಸ್ ಅಂದರೆ ಆಲ್ಫಾಬೆಟ್ ಬುಕ್ ಇದು. A to Z ವರ್ಗೂ ಇದೆ. ಫೋನಿಕ್ ಸೌಂಡ್ಸ್ ಹೇಳ್ಕೊಡೋದಕ್ಕೆ, ಮಕ್ಕಳಿಗೆ ಕಲಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಹಲವಾರು ಸ್ಟೋರೀಸ್ ಇದೆ. ಮತ್ತು ಡಿಬ್ ಬುಕ್ಸ್ ಕೂಡ ಇದೆ. ಸ್ಕೂಲಿಂದ ಕಳಿಸಿದ್ದು ಅಂತಲೇ ಹೇಳ್ಬೋದು. ಡಿಬ್ ಬುಕ್ಸ್ ಇದು ಸ್ಕೂಲಿಂದ ಅವ್ರಿಗೆ ಕಳಿಸಿದ್ದು ಡಿಬ್ ಬುಕ್ಸು. ಇದರಲ್ಲಿ ಶಾರ್ಟ್ ಸ್ಟೋರೀಸ್ ಇರುತ್ತೆ ಮಕ್ಕಳಿಗೆ ಅಂತ ಹೇಳಿ. ಹಲವಾರು ಸ್ಟೋರೀಸ್ ಇದೆ ಇದರಲ್ಲಿ. ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು, ಇದು ನನ್ನ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಐಡಿಯಾ, ಬುಕ್ಸ್ನ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ನೋಡಿ, ನಿಮಗೂ ಇಷ್ಟ ಆಗ್ಬೋದು ಅನ್ಕೋತೀನಿ. ಒಂದು ಏನಿತ್ತು, ಪಾರ್ಸಲ್ ಬಂದಾಗ ಬಂದಿದ್ದು ಬಾಕ್ಸ್ನ ಈ ರೀತಿ ಕಟ್ ಮಾಡಿ ನಾನಿಲ್ಲಿ ಯೂಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತೆ ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಮಕ್ಕಳದಕ್ಕೆ ಅಂತ ಹೇಳಿ. ಇದು ನನ್ನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಐಡಿಯಾ. ಇದರಲ್ಲಿ ಹಲವಾರು ಬುಕ್ಸ್ಗಳಿದೆ. ದೇಶ ಅವತಾರ ಮತ್ತು ಮೈ ಫಸ್ಟ್ ಬುಕ್ ಅಂತ ಹೇಳಿ, ಫಸ್ಟ್ ಬುಕ್ ಎಲ್ಲ ಮಕ್ಕಳ ಹತ್ರ ಕೂಡ ಇರುತ್ತೆ. ಆ ಥರ ಬುಕ್ಸ್ ಇದೆ. ಅದ್ರ ಜೊತೆಗೆ ನಂಬರ್ಸ್ ಬೋರ್ಡ್, ಅದೆಲ್ಲ ಮಕ್ಕಳಿಗೆ, ನಾವು ಚಿಕ್ಕ ಮಕ್ಕಳಿಗೆ ಅಂತ ಹೇಳಿದರೆ ಈ ಥರ ನಂಬರ್ಸ್ ಬೋರ್ಡ್ನ ಇಟ್ಕೊಂಡಿರ್ತೀವಿ. 0 to 20 ಇದೆ. ಬಟ್ ಇದರಲ್ಲೇ ಫಸ್ಟ್ ಸ್ಟೆಪ್ 0 to 10 ಇದೆ. 0 to 10 ಇದೆ. ಅದಾದಮೇಲೆ 0 to 20 ಮತ್ತು ಆಲ್ಫಾಬೆಟ್ಸು. ಈ ಎಲ್ಲದರದ್ದು ಕ್ಯೂಬ್ಸ್ ಕೂಡ ನಮ್ಮ ಹತ್ರ ಇದೆ. ಅದನ್ನು ನಾನು ನಮ್ಮ ಮನೆಯವ್ರಿಗೆ ಅಂತ ಹೇಳಿ ಆಫೀಸಿಂದ ಡ್ರೈ ಫ್ರೂಟ್ಸ್ ಕಳಿಸಿದ್ರು ಹೋದ್ಸಲ ದೀಪಾವಳಿಗೆ. ಆ ಬಾಟ್ಲಲ್ಲಿ ಹಾಕಿ ಎತ್ತಿಕೊಂಡಿದ್ದೀನಿ. ಒಂದು ಕಳೆದೋಗ್ಬಾರ್ದು, ಯಾಕೆಂದರೆ ಒಂದು ಮಿಸ್ ಆದರೂ ಕೂಡ ಬೋರ್ಡಲ್ಲಿ ನಾವು ಆ್ಯಕ್ಟಿವಿಟೀಸ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮನೇಲಿದ್ದಂಥ ಈ ಥರ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಥಿಂಗ್ಸ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಡಿಸಿಪ್ಲೀನಾಗೂ ಇಟ್ಕೊಂಡಾಗಿರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಹಾಗೆಯೇ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು, ಹಾಳಾಗೋದಿಲ್ಲ ವಸ್ತುಗಳು ಅಂತ ಹೇಳ್ತೀನಿ. ನೆಕ್ಸ್ಟು ಅದೇ ರೀತಿ ಟಾಯ್ಸ್, ಇದು ಎಲ್ಲರ ಹತ್ರ ಇರುತ್ತೆ. 1 to 1 ಜೋಡಿಸೋದು. ಇದು ನನಗೆ ಸದ್ಯಕ್ಕೆ ನನ್ನ ಚಿಕ್ಕ ಮಗನಿಗೆ ಆಡಿಸೋದಕ್ಕೆ ಅಂತ ಎಲ್ಲ ಹೇಳಿ ಇಟ್ಕೊಂಡಿರೋದು. ದೊಡ್ಡ ಮಗ ಇದನ್ನೆಲ್ಲ ಆಡೋ ವಯಸ್ಸು ಮೀರ್ತು, ಈಗ ಆಚೆ ಹೋಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಹಾಗೆಯೇ ನೆಕ್ಸ್ಟ್
ಬ್ಲಾಕ್ಸು. ಇದು ಗಿಫ್ಟಾಗಿ ಬಂದಿತ್ತು ಅನ್ವಿತ್ಗೆ, ಬಟ್ ನಾವೀಗ ಇದನ್ನು ಮನ್ವಿತ್ಗೆ ಯೂಸ್ ಮಾಡ್ತಿದ್ದೀವಿ ಚಿಕ್ಕವನಿಗೆ. ಈಗ ಇದು ಬಾಟ್ಲು ಬಂದು ನಮ್ಮ ಅಂಗಡಿ ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಅಂಗಡಿ ಇದೆ ಚಾಕ್ಲೇಟ್ ಬಾಕ್ಸು, ಅವರಾದರೆ ಚಾಕ್ಲೇಟ್ ಬಾಕ್ಸ್ ಇಸ್ಕೊಂಡು ಬಂದು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದಾಗ ಆಟ ಆಡಿ ನೆಕ್ಸ್ಟ್ ಇದರಲ್ಲೇ ಹಾಕಿಡೋದ್ರಿಂದ ಹಾಳಾಗ್ತಿಲ್ಲ, ವಸ್ತುಗಳು ಆರಾಮಾಗಿ ಬೇಗ ಸಿಗುತ್ತೆ ಮತ್ತು ನೀಟಾಗೂ ಸಿಗುತ್ತೆ. ಅದಾದಮೇಲೆ ನಾವು ಪಾರ್ಕಿಗೆ ಹೋದಾಗ ನಾನು ನನ್ನ ದೊಡ್ಡ ಮಗನನ್ನು ತುಂಬ ಕರ್ಕೊಂಡು ಹೋಗ್ತಿದ್ದೆ, ಯಾಕೆಂದರೆ ಆವಾಗ ಒಬ್ಬನೇ ಮಗ ಇದ್ದ ಮನೆ ಕೆಲಸದ ಜೊತೆಗೆ ಅವನಿಗೆ ಫ್ರೀ ಟೈಮ್ಸ್ ಜಾಸ್ತಿ ಸಿಗ್ತಿತ್ತು ಅಂತ ಹೇಳಿ ಪಾರ್ಕಿಗೆ ಹೋಗ್ತಿದ್ವಿ. ಬಟ್ ಇವಾಗ ಸ್ವಲ್ಪ ಕಷ್ಟ ಆಗ್ತಿದೆ. ನೆಕ್ಸ್ಟ್ ನೋಡೋಣ. ಮತ್ತು ವೆದರ್ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಮಕ್ಕಳು ಹುಷಾರು ತಪ್ತಾ ಇರ್ತಾರೆ. ಇದು ಹೇಳಬೇಕು ಅಂದರೆ ಸ್ಯಾಂಡ್ ಪ್ಲೇ ಸೆಟ್ಟು. ಇದನ್ನು ಒಂದು ಬ್ಯಾಗಲ್ಲಿ ಹಾಕಿ ಈ ರೀತಿ ನೀಟಾಗಿ ಇಟ್ಕೊಬಿಟ್ಟಿದ್ದೀನಿ. ಎಲ್ಲಾದರೂ ಪಾರ್ಕಿಗೆ ಹೋಗಬೇಕು ಅಂತ ಅಂದ ತಕ್ಷಣ ಸ್ಯಾಂಡ್ ಪ್ಲೇ ಸೆಟ್ನ ತೊಗೊಂಡು ಹೋಗ್ಬಿಡ್ತೀವಿ. ಆಪೋಸಿಟ್ಸ್ ಬುಕ್ ಇದೆ, ಮತ್ತು ಇಲ್ಲಿ ಅನಿಮಲ್ಸ್ ಬುಕ್ ಇದೆ. ಸುಮಾರು ಬುಕ್ಸ್ಗಳಿದೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ಹಾಗೆ ಚಿಕ್ಕ ಚಿಕ್ಕ ಕತೆ ಪುಸ್ತಕಗಳು ಮತ್ತು ವೆಹಿಕಲ್ಸು, ಈ ಥರ ಪೆಟ್ ಅನಿಮಲ್ಸು, ಈ ಥರದ್ದೆಲ್ಲ ತುಂಬಾ ಇದೆ. ಮತ್ತು ಹಾಗೆಯೇ ನನ್ನ ಮಗನಿಗೆ ವರ್ಡಿಂಗ್ಸ್ನ ಕಲಿಸ್ಬೇಕಿತ್ತು ಸ್ಕೂಲಲ್ಲಿ. ಅಂದರೆ ಸೈಟ್ ವರ್ಡ್ಸ್, ಬ್ಲೆಂಡಿಂಗ್ ವರ್ಡ್ಸ್ ಅಂತ ಇರ್ತಿತ್ತು. ಸೈಟ್ ವರ್ಡ್ಸ್ನ ಅವ್ನಿಗೆ ಹೇಳ್ಕೊಡ್ಬೇಕು ಅಂದಾಗ ನಾನು ಈ ರೀತಿ ಒಂದು ಐಡಿಯಾ ಮಾಡಿದ್ದೆ. ಸೈಟ್ ವರ್ಡ್ಸ್ನ ಈ ರೀತಿ ದ ಇದು THE ದ ಹಾಗೆಯೇ ಹಲವಾರು ಸೈಟ್ ವರ್ಡ್ಸ್ ಏನಿತ್ತು ಅದನ್ನೆಲ್ಲನೂ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಈ ರೀತಿ ಇದನ್ನು ಕುಲ್ಕೋದು, ಎತ್ತದಾಗ ಯಾರಿಗೆ ಯಾವ್ದು ಬಂದಿರುತ್ತೆ ಅದನ್ನು ಓದಬೇಕು ಅಂತ ಹೇಳಿ ಈ ಒಂದು ಗೇಮ್ನ ನಾನು ನನ್ನ ಮಗ ಆಡ್ತಿರ್ತೀವಿ. ಇದರಿಂದ ಏನಾಗುತ್ತೆ, ಅವನಿಗೆ ವರ್ಡಿಂಗ್ಸ್ ಬೇಗ ಕಲಿಯೋದಕ್ಕೂ ಅರ್ಥ ಆಗೋದಕ್ಕೂ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ಅವನಿಗೆ ಅದು ನೆನ್ಪು ಉಳ್ಕೊಳ್ತು. ಮತ್ತು ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಬ್ಲಾಕ್ಸು ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋಗೋದು. ಇದನ್ನು ಜೋಡಿಸ್ತಾ ಹೋಗೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಗ್ರಿಪ್ ಸಿಗುತ್ತೆ. ಅವರ ಹ್ಯಾಂಡ್ ಮತ್ತು ಮೈಂಡ್ ಎರಡಕ್ಕೂ ಒಟ್ಟಿಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಒಂದೇ ಸಲ ಎತ್ತೋದಲ್ಲ, ಒಂದೊಂದನ್ನೇ ತೆಗಿಬೇಕು, ಒಂದೊಂದನ್ನೇ ಜೋಡಿಸ್ಬೇಕು ಅಂತ ಹೇಳಿ 1 by 1 ನಂಬರ್ಸ್ ಕೂಡ ನಾನು ಬರೆದಿದ್ದೀನಿ ನೋಡಿ, 4, 5 ಅಂತ. ಈ ರೀತಿ ಮಕ್ಕಳಿಗೆ ಆಟಾಡಿಸೋದ್ರಿಂದ ನಂಬರ್ಸ್ ಕೂಡ ಗೊತ್ತಾಗುತ್ತೆ, ಸೈಜ್ ಡಿಫ್ರೆನ್ಸಸ್ ಗೊತ್ತಾಗುತ್ತೆ, ಕಲರ್ಸ್ ಹೇಳ್ಕೊಡ್ಬೋದು. ಈ ಥರ ಟಾಯ್ಸ್ ಸಿಕ್ಕಿದ್ರೆ ನೀವು ನಿಮ್ಮ ಮಕ್ಕಳಿಗೆ ಅಂತ ಹೇಳಿ ತೊಗೊಳ್ಳಿ. ಇದರಲ್ಲೇ ಸ್ಕ್ವೇರ್ ಶೇಪ್ ಇದು, ಹಾಗೆಯೇ ಇದು ಸರ್ಕಲ್ ಶೇಪು. ನಂಬರ್ಸ್ನ ಬರೆದು ನಂಬರ್ಸ್ ಹೇಳ್ಕೊಡೋದ್ರ ಜೊತೆಗೆ ಕಲರ್ಸ್ ಜೊತೆಗೆ ಶೇಪು ಮತ್ತು ಆರ್ಡ್ರ್ ವೈಸು ಇದೆಲ್ಲ ಕೂಡ ನೀವು ಹೇಳ್ಕೊಡ್ಬೋದು. ಹಾಗೆಯೇ ನಿಮಗೆ ದಿ ಬೆಸ್ಟ್ ಆಪ್ಷನ್ ಅಂತ ಏನು ಅಂದರೆ ಈ ಬುಕ್ಸು. ಯಾರೆಲ್ಲ ಫಸ್ಟ್ ಮಗುಗೆ ಬುಕ್ಸ್ ತೊಗೋತಿದ್ದೀನಿ ಅಂತ ಹೇಳ್ತಿದ್ದೀರ ಅವರೆಲ್ಲ ನಿಜವಾಗ್ಲೂ ಈ ಬುಕ್ಸ್ನ ತೊಗೊಳ್ಳಿ, ನಿಜವಾಗ್ಲೂ ಯೂಸ್ ಆಗುತ್ತೆ. ಇದು ನಾನು ಆನ್ಲೈನಲ್ಲಿ ತರಿಸಿದ್ದಂಥ ಬುಕ್ಕೆ, ಲಿಟಲ್ ಲೈಬ್ರರಿ ಅಂತ ಹೇಳಿ 12 ಬುಕ್ಸ್ ಇರುತ್ತೆ. ಯಾವುದೆಲ್ಲ ಬುಕ್ಸ್ ಇರುತ್ತೆ ಅಂದರೆ ಆ್ಯಕ್ಷನ್ ವರ್ಡ್ಸ್, ಫುಡ್, ಗುಡ್ ಮ್ಯಾನರ್ಸ್, ಥಿಂಗ್ ಅರೌಂಡ್ಸ್ ಮೀ ಆ್ಯಂಡ್ ಫ್ಲವರ್ಸ್, ಜಂಗಲ್ ಅನಿಮಲ್ಸ್, ಸಿ ಅನಿಮಲ್ಸ್, ಮೈ ಬಾಡಿ, ಮೈ ಅನಿಮಲ್ಸ್, ಬೇಬಿ ಅನಿಮಲ್ಸ್, ಅಪೋಸಿಟ್ಸ್ ಆ್ಯಂಡ್ ಟಾಯ್ಸ್, ಆಬ್ಜೆಕ್ಟ್ಸ್, ಇದಿಷ್ಟು ಇರುತ್ತೆ ಇದರಲ್ಲಿ. ನಿಮಗೇನಾದರೂ ಬೇಕು ಅಂತ ಅನಿಸಿದ್ರೆ ಈ ಬುಕ್ಸ್ನ ನೀವು ಕೂಡ ಲೈಬ್ರರಿ ಅಂದರೆ ಲಿಟಲ್ ಲೈಬ್ರರಿ ಬುಕ್ಸ್ ಅಂತ ಹೇಳಿ ಸಿಗುತ್ತೆ. ನಿಮಗೆ ಲಿಂಕ್ ಕೂಡ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ತಗೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ. ಹಾಗೆಯೇ ಇದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತಲೇ ಹೇಳ್ತೀನಿ. ಇದು ಬಂದು ಮ್ಯೂಸಿಕ್ ಕೂಡ ಬರುತ್ತೆ, ಹಾಗೆಯೇ ಇಲ್ಲಿ ಲೈಟ್ ಕೂಡ ಇರುತ್ತೆ. ನೈಟ್ ಟೈಮು ಮಕ್ಕಳು ಏನಾದರೂ ಗಲಾಟೆ ಮಾಡಿದ್ರೆ ಹತ್ತಿರ ಅವ್ರಿಗೆ ಆಟ ಆಡ್ಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಲೈಟೆಲ್ಲ ಆಫ್ ಮಾಡಿ ನೀವು ಈ ರೀತಿ ಆನ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಲೈಟ್ಸ್ ಇರುತ್ತೆ, ಆನ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಇಲ್ಲಿ ಪಿಕ್ಚರ್ ಡಿಸ್ಪ್ಲೇ ಆಗುತ್ತೆ, ಜೊತೆಗೆ ಇಲ್ಲಿ ಸಾಂಗ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಹಿಯರ್ ದಿಸ್ ಸೌಂಡ್ ಕೇಳಿಸ್ಕೋತಾ ಇರ್ಬೋದು. ಬಟ್ ಇಮೇಜ್ ಇವಾಗ ಡೇ ಟೈಮಲ್ಲಿ ಕಾಣಿಸೋದಿಲ್ಲ, ನೈಟ್ ಟೈಮ್ ಕಾಣಿಸುತ್ತೆ. ನೆಕ್ಸ್ಟ್ ಟೈಮ್ ನಾನು ಇದ್ರ ವಿಡಿಯೋ ಮಾಡಿದಾಗ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ, ಮಕ್ಕಳಿಗೆ ನಿಜವಾಗ್ಲೂ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ ಟಾಯ್ಸು.
ಲರ್ನಿಂಗ್ ಟಾಯ್ಸ್ನ ಮಕ್ಕಳಿಗೆ ಕೊಡಿಸ್ತಾ ಹೋಗಿ. ಆಲ್ಮೋಸ್ಟ್ ನಾವು ಟಾಯ್ಸ್ ಮಕ್ಕಳಿಗೆ ಕೊಡಿಸ್ತೀವಿ, ಬಟ್ ಅದರಲ್ಲಿ ಲರ್ನಿಂಗ್ ಟಾಯ್ಸ್ನ ಕೊಡಿಸೋದು ತುಂಬಾ ಮುಖ್ಯ. ಹಾಗೆಯೇ ಇದು ನನ್ನ ಚಿಕ್ಕ ಮಗನಿಗೆ ಅವರ ಅತ್ತೆ ಕೊಡಿಸಿರುವಂಥ ಗಿಫ್ಟ್ ಅಂತಲೇ ಹೇಳ್ಬೋದು. ಇದು ಝೈಲೋಫೋನ್ ಗೊತ್ತಿರ್ಬೋದು, ಸರಿಗಮಪ. ಇದನ್ನು ತುಂಬ ಅವನು ಇಷ್ಟಪಟ್ಟು ನುಡಿಸ್ತಿರ್ತಾನೆ. ಇದಕ್ಕೆ ಅಂತಲೇ ಹೇಳಿ ಸ್ಟಿಕ್ಸ್ ಕೂಡ ಇದೆ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಆಟ ಆಡ್ತಿರ್ತಾನೆ ಮನೆಯಲ್ಲಿ ಅಂತ ಹೇಳ್ಬೋದು. ಇನ್ನು ಸುಮಾರು ಆಟ ಸಾಮಾನುಗಳಿದೆ, ಇದಿಷ್ಟೇ ಅಲ್ಲ. ಕೆಳಗಡೆ ನಮ್ಮ ಮನೆ ಕೆಳಗಡೆ ಅಂದರೆ ಹಾಲಲ್ಲಿ ಆಲ್ಮೋಸ್ಟ್ ಒಂದು ದೊಡ್ಡ ಮೂಟೆಗಿಂತ ಹೆಚ್ಚು ಟಾಯ್ಸ್ ಇದೆ. ಹಾಗೆ ಇದು ಅವ್ರ ತಾತ ತಂದುಕೊಟ್ಟಿದ್ದು ಡಮರುಗ. ಆಲ್ಮೋಸ್ಟ್ ತುಂಬಾ ಟಾಯ್ಸಸ್ ಇದೆ. ಮತ್ತು ಬರ್ಡೇಗೆ ಬಂದಿದ್ದ ಟಾಯ್ಸ್ ಕೂಡ ನೀವು ನೋಡಿದ್ದೀರಾ. ಅದನ್ನು ನಾನು ಇನ್ನೂ ತೆಗೆದು ಆಟ ಆಡ್ಸೋಕ್ಕೂ ಸ್ಟಾರ್ಟ್ ಮಾಡಿಲ್ಲ, ಒಂದು ಸೈಡಿಗೆ ಎತ್ತಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಸೆಟ್ಲ್ ಔಟ್ ಆಗಲಿ, ಅದಾದಮೇಲೆ ಅದನ್ನು ತೊಗೊಳ್ಳೋಣ. ಸಾರ್ಟ್ ಔಟ್ ಈಗ ಒಂದಿದ್ದಾಗ ಇನ್ನೊಂದನ್ನು ತೊಗೊಳ್ತಾ ಹೋದರೆ ಎಲ್ಲವನ್ನೂ ಆಟ ಆಡಿ ಎಲ್ಲವನ್ನೂ ಹಾಳು ಮಾಡೋದು ಜಾಸ್ತಿ ಮಕ್ಕಳು. ಹಾಗಾಗಿ ಅವರಿಗೆ ಬೇಕು ಅಂದಾಗ ಹೊಸದಾಗಿ ತೋರಿಸಿ ಆಟ ಆಡಿಸಿ ಮಾಡಿಸೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ, ಜೊತೆಗೆ ನಮಗೂ ಕೂಡ ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಆಗುತ್ತೆ ಅಂತ ಹೇಳಿ. ಮತ್ತು ಇದು ಬಂದು ಬಲೂನ್ಸ್ದು ಬಬಲ್ಸ್ ಬರುತ್ತಲ್ಲ, ಅದರದ್ದು ಗನ್ನು ಇಲ್ಲಿಗೆ ಲಿಕ್ವಿಡ್ ಹಾಕಿ ನೆಕ್ಸ್ಟು ಶೆಲ್ ಹಾಕಿ ಇದನ್ನು ಪ್ರೆಸ್ ಮಾಡ್ತಾ ಹೋದರೆ ಬಬಲ್ಸ್ ಬರ್ತಾ ಹೋಗುತ್ತೆ. ಬಟ್ ಸದ್ಯಕ್ಕೆ ಇದಕ್ಕೆ ಶೆಲ್ಲು ಹಾಕಿಲ್ಲ, ಜೊತೆಗೆ ಬಬಲ್ಸ್ ಕೂಡ ಬರ್ತಿಲ್ಲ. ನೆಕ್ಸ್ಟ್ ಟೈಮ್ ಇದನ್ನು ರೆಡಿ ಮಾಡಿದ್ಮೇಲೆ ನಾನು ನಿಮಗೆ ಇದ್ರದ್ದು ಒಂದು ವಿಡಿಯೋನ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಸ್ಟ್ಯಾಕೋ ರಿಂಗ್ಸ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಕಲರ್ಸು ಮತ್ತು ರಿಂಗ್ಸಲ್ಲಿ ಆಲ್ಮೋಸ್ಟ್ ನಾವು ಕ್ಯಾಚ್ ಆಟ ಆಡೋದ್ರಿಂದ ಹಿಡಿದು ಈ ರೀತಿ ಸ್ಟ್ಯಾಂಡ್ ಜೋಡಿಸೋದ್ರಿಂದ, ರಿವರ್ಸ್ ಜೋಡಿಸೋದ್ರಿಂದ ತುಂಬಾ ಈ ರೀತಿ ಆಟಗಳನ್ನ ನಾವು ಆಡ್ಬೋದು. ಮತ್ತು ಕ್ಯೂಬ್ಸ್ ನೋಡಿದ್ರಲ್ಲ, ಇದು ಕೂಡ ಈ ಆಟಗಳನ್ನೆಲ್ಲ ಆಡೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಅವರ ಬ್ರೈನ್ ವರ್ಕ್ ತುಂಬ ಫಾಸ್ಟಾಗಿ ಆಗುತ್ತೆ. ಅಂತಂದರೆ ಅವ್ರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ಬೋದು, ಮತ್ತು ಅವ್ರಿಗೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗೋದ್ರೊಟ್ಟಿಗೆ ಅವರ ಹ್ಯಾಂಡ್ ಮತ್ತು ಮೈಂಡ್ ಎರಡೂ ಕೂಡ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಅವ್ರಿಗೆ ಗ್ರಿಪ್ ಬೇಗ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ಈ ಆಟವನ್ನು ಕೂಡ ಮಕ್ಕಳಿಗೆ ಆಟ ಆಡಿಸಿ ಮನೆಯಲ್ಲಿ. ಅದಾದಮೇಲೆ ಆಲ್ಮೋಸ್ಟ್ ತುಂಬಾ ಟಾಯ್ಸ್ ಇದೆ ನಮ್ಮ ಮನೆಯಲ್ಲಂತೂ. ನೋಡ್ತಾ ಇರ್ಬೋದು ಮೇಲ್ಗಡೆ ನೀವು, ನಮ್ಮ ವೆಡ್ಡಿಂಗ್ ಫೋಟೋಸ್ ಇದೆ, ಜೊತೆಗೆ ಫುಲ್ ಆಲ್ಮೋಸ್ಟ್ ಇಲ್ಲೂ ಕೂಡ ಟಾಯ್ಸೇ ಇಟ್ಕೊಂಡಿದ್ದೀವಿ. ಒಂದು ಸಲ ನೋಡ್ಬೋದು, ಇದರಲ್ಲೂ ಕೂಡ ನಾವು ಅಬಕಾಸ್ ಟಾಯ್ಸ್ಗಳನ್ನ ಇಟ್ಕೊಂಡಿದ್ದೀವಿ. ಒಂದೊಂದು ದಿನ ಏನು ಮಾಡ್ತೀವಿ, ಅಬಕಾಸ್ ಟಾಯ್ಸ್ನೇ ಕೊಟ್ಟು ಆಟ ಆಡಿಸ್ತೀನಿ. ಅದಾದಮೇಲೆ ಕಿಟ್ಸ್ ಇದೆ, ಮ್ಯಾಥ್ಸ್ ಕಿಟ್ಸ್, ಆರ್ಟ್ಸ್ ಕಿಟ್ಸ್, ವಿಜುವಲ್ ಸ್ಕಿಲ್ಸ್ ಕಿಟ್ಸ್ ಅಂತ ಹೇಳಿ ಅದನ್ನು ಕೂಡ ಮಕ್ಕಳಿಗೆ ಕೊಟ್ಟು ಆಟ ಆಡಿಸ್ತೀನಿ. ಆಲ್ಮೋಸ್ಟ್ ತುಂಬಾ ಟಾಯ್ಸಸ್ ಇದೆ. ನಿಮಗೇನಾದರೂ ನಮ್ಮ ಟಾಯ್ಸಸ್ ಐಡಿಯಾಸ್ ಇಷ್ಟ ಆಯಿತು ಅಂದರೆ, ಅಥವಾ ನಾವು ಅದನ್ನು ಇಟ್ಕೊಂಡಿದ್ದ ರೀತಿ, ಆಡೋ ರೀತಿ ಇವೆಲ್ಲ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಆಟಗಳನ್ನ ಕೂಡ ನಿಮಗೆ ಆಡಿ ತೋರಿಸ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.